ಇಲ್ಲ ಬಂದು ಕರೆ ಮಾಡಿ. ಪಾಪ ದೊಡ್ಡ ಮನಸ್ಸಿನವರು ಪಾಪ ಫೋನ್ ಮಾತಾಡಿ ಎಲ್ಲೇದಿಯಪ್ಪ ಕುರ್ತಿಯನ್ನು ಚಾ ಕುಡ್ದೇನು ಉಣ್ಬಾ ತಿರ್ಬಾ ಸರಿ. ವಿನತಾ ಅಕ್ಕ ಏನಾರ ನಾನು ಫೋನ್ ಎತ್ತಲಿಲ್ಲ ಅಂದ್ರೆ ವಿನತಾ ಅಕ್ಕನ ಕತೆ ಮುಗಿಸ್ಬಿಡ್ತಿದ್ದೆ. ವಿನೋದಕ್ಕೆ ಸ್ವಲ್ಪ ರೈತನೇ ಈ ಬುದ್ಧಿ ವಿನಿತಾಗ ಫೋನ್ ಎತ್ತಕ್ ಬರಂಗಿಲ್ಲ, ದೊಡ್ಡ ಡಾಕ್ಟರ್ ನಾನು ಬಂದನೆ ಅಂತ ಈ ರೀತಿ ಮನಸ್ಸು ಕೆಡಿಸ್ಕೊಂತೀವಲ್ಲ. ಬೇರೆಯವ್ರು ಏನಾದ್ರು ತಪ್ಪು ಮಾಡಿದ್ರೆ, ಬೇರೆಯವ್ರು ಏನಾದ್ರು ನಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರು ಅಂತ ತಿಳ್ಕೊಳ್ಳಿ, ಕ್ಷಮಿಸುವ, ಅವರನ್ನು ಒಪ್ಪಿಕೊಳ್ಳುವ ಮನಸ್ಸು ನಮಗಿದ್ರೆ ಶುಗರು, BP, ಹಾರ್ಟ್ ಪ್ರಾಬ್ಲಮ್ ಯಾರಿಗೂ ಬರಲ್ಲ. ಓಪನ್ ಒಂದು ಮಾತು ಹೇಳ್ತಾರೆ, ಯಾವ ಮನುಷ್ಯ, ಯಾವ ವ್ಯಕ್ತಿ ತನ್ನ ದೈನಂದಿನ ಜೀವನದಲ್ಲಿ, ತನ್ನ ಕಾಯಕದಲ್ಲಿ, ತನ್ನ ನಿತ್ಯ ನಿರಂತರ ಸಂಪರ್ಕದ ಸಂಬಂಧಗಳಲ್ಲಿ, ಕಾಯಕದಲ್ಲಿ, ದೈನಂದಿನ ಜೀವನದಲ್ಲಿ, ದೈನಂದಿನ ಜೀವನದ ನಿತ್ಯ ನಿರಂತರ ಸಂಪರ್ಕದ ಸಂಬಂಧಗಳಲ್ಲಿ ಯಾರು ಸಿಹಿಯನ್ನ ಕಾಣ್ತಾರೋ ಅವರು ಆ ಮಧುರತೆಯನ್ನ, ಸಿಹಿಯನ್ನ ಮೂತ್ರ ರಕ್ತದಲ್ಲಿ ಕಾಣೋದಿಲ್ಲ. ಯಾರು ಇಂತಹದ್ರಲ್ಲಿ ಸಿಹಿಯನ್ನು ಕಾಣಿದ್ರೆ, ತಾನು ಮಾಡೋ ಕೆಲಸ ಇಷ್ಟಪಡಲ್ಲ, ತಾನಿರೋ ಕುಟುಂಬದಲ್ಲಿ ಯಾರ ಜೊತೆ ಚೆನ್ನಾಗಿರಲ್ಲ, ತಾನು ಕೆಲಸ ಮಾಡೋ ಜಾಗದಲ್ಲಿ ಸಮಾಧಾನವಾಗಿರಲ್ಲ, ತಾನು ಒಡನಾಡುವಂತ ಜನರನ್ನು ಒಪ್ಪಲ್ಲ, ಸಮಾಜನ ಒಪ್ಪಲ್ಲ, ಕಿರಿಕಿರಿ ಕರ್ಕಂತಾ ಇರ್ತಾನೆ ಯಾವಾಗಲೂ ಅವಳು ಅಥವಾ ಅವನು, ಅಂತವ್ರಿಗೆ ಶುಗರ್ ಕಟ್ಟಿಟ್ಟ ಬುದ್ಧಿ. ಯಾಕಂದ್ರೆ ಸಕ್ಕರೆ ಬೇಕೇ ಬೇಕಲ್ವ, ಸಿಹಿ. ಆ ಸಿಹಿ ಅವ್ರ ಶುಗರ್ ರಕ್ತ ಮೂತ್ರದಲ್ಲಿ ಬರುತ್ತೆ. ಅದೇ ಶುಗರ್ ಎಲ್ಲ ಪ್ಯಾನ್ಕ್ರಿಯಾಸ್ ಸುಳ್ಳು, ನಾವೆಲ್ಲ ಸುಳ್ಳು. ಯಾಕೆಂದ್ರೆ ನನ್ನ ವೃತ್ತಿ ಒಂದು ಅನುಭವದಲ್ಲಿ, ಚಿಕ್ಕ ಅನುಭವದಲ್ಲಿ ವೈದ್ಯನಾಗಿ ಯಾರು ಕೌಟುಂಬಿಕವಾಗಿ ತುಂಬಾ ಒತ್ತಡದಲ್ಲಿದ್ದಾರೋ ಅವರಿಗೆ ಕ್ಷಮೆ ಯಾಚಿಸುವ ಟೆಕ್ನಿಕ್ ಅನ್ನ ಹೇಳಿಕೊಟ್ಟೆ. ನೀವು ಬೇಮುಲಾಜ್, ಬೇಷರತ್ತಾಗಿ ನಿಮ್ಮ ಕುಟುಂಬದ ಮಗಳು, ಗಂಡನ, ಹೆಂಡತಿನೋ, ಮಗನೋ, ಅಕ್ಕಪಕ್ಕರೋ, ದಾಯಾದಿರೋ ಅವ್ರನ್ನ ಕ್ಷಮಿಸ್ಬಿಡಿ, ಅವ್ರನ್ನ ಒಪ್ಕೊಂಡ್ಬಿಡಿ, ಅವರಿಂದ ಪ್ರೀತಿಯಿಂದ ಇರೋಕೆ ಶುರು ಮಾಡ್ಬಿಡಿ ಅಂತ ಯಾರು ಹೇಳಿದಿನೋ, ಅವ್ರು ಯಾರು ಪಾಲಿಸಿದಾರೋ. ಇನ್ಸುಲಿನ್ ಬಿಟ್ಟು ಮಾತ್ರೆ ಬಂದಾಯ್ತು ಸ್ವಾಮೀಜಿ, ಮಾತ್ರೆ ಬಿಟ್ಬಿಟ್ಟು ಬರೀ ಯೋಗ ವಾಕಿಂಗ್ ಅನ್ಕೊಂಡು ಆರಾಮಾಗಿದ್ದಾರೆ. ಆಗಾಗ ಅವ್ರು ನನ್ನ ಜೊತೆಗೆ ಸೀತಿರ್ತಾರೆ. ಸಾಮಾಜಿಕವಾಗಿ, ಕೌಟುಂಬಿಕವಾಗಿ ಎಷ್ಟು ನಾವು ನಕ್ಕು ನಲಿದು, ಬೇಂದ್ರೆ ಹೇಳ್ತಾರೆ, ನಕ್ಕು ಸತ್ರೆ ನಕ್ಷತ್ರ ಆಗ್ತೀವಿ. ಸಿಂಪಲ್, ಇಂಥ ಮಾತು. ನಗು ತಮ್ಮ ತಂಗಿ ನಗಬೇ, ನಕ್ಕು ಸತ್ರ ನಕ್ಷತ್ರ ಆಗ್ತೀವಿ ಅಂತ ಆಚಾರ್ಯ ಬೇಂದ್ರೆ ಇಂಥ ಮಾತು. ಬೇಂದ್ರೆಯವ್ರಿಗೆ ಒಂದು ಚಪ್ಪಾಳೆ ಬರ್ಬೋದಾ? ಹಾಗಾಗಿ ನಮ್ಮೆಲ್ಲರ ಯಶಸ್ಸು, ನಮ್ಮೆಲ್ಲರ ಬದುಕಿನ ಸಾರ್ಥಕತೆ ಇರೋದು ಹಣ ಸಂಪಾದನೆಯಲ್ಲಿ ಅಲ್ಲ, ಗುಣ ಸಂಪಾದನೆಯಲ್ಲಿ. ನೆಟ್ ವರ್ಕ್ ಅಂದ್ರಪ್ಪ, ನಿಮ್ ನೆಟ್ ವರ್ಕ್ ಎಷ್ಟೈತ್ರಿ? ಏನಮ್ಮ ಎದಳಮ್ಮ ಮೇಲೆ ಎಷ್ಟಮ್ಮ ಬಾಳ್ಕೆ, ಎಷ್ಟು ಕೋಟಿ ಬಾಳ್ಕೆ ಅಂತಾರಲ್ಲ, ಅದು ಅಲ್ಲ. ಯುವರ್ ನೆಟ್ ವರ್ಕ್ ಈಸ್ ಯುವರ್ ನೆಟ್ ವರ್ಕ್. ಹೂ ನೋಸ್ ಯು ಅಂಡ್ ಹೂಮ್ ಯು ನೋ ಇಸ್ ಆಲ್ ಯುವರ್ ಅಚೀವಿಂಗ್. ಅಂದ್ರೆ ನಿನಗೆ ಯಾರ್ಯಾರು ಪರಿಚಯ ಆದರೆ, ಯಾರ್ಯಾರ ಸಂಪರ್ಕದಲ್ಲಿ ನೀನಿದೀಯಾ, ಅದಕ್ಕೆ ಮಠದ ಸಂಪರ್ಕದಲ್ಲಿ ಇರ್ಬೇಕು. ಬಹಳ ಒಳ್ಳೆಯದದು, ದುರಾಲೋಚನೆ ಬರೋದಿಲ್ಲ. ಸಹವಾಸ ಸಂಪರ್ಕದಂತಹ ಸುಲಭ ಸಾಧ್ಯ ಮಾರ್ಗ ಜಗತ್ತಿನಲ್ಲಿ ಮತ್ತಿನ್ನಿಲ್ಲ. ಒಂದು ನೀರು ವಿಗ್ರಹದ ಸಂಪರ್ಕ ಪಡೆದ್ರೆ ತೀರ್ಥವಾಯಿತು, ಮದ್ಯಪಾನ ಜೊತೆ ಸೇರಿಸ್ಕೊಂಡ್ರೆ ಮಿಕ್ಸ್ ಮಾಡ್ಕೊಳ್ಳೋ ನೀರಾಯ್ತು, ಜಳಕ ಮಾಡಿದ್ರೆ ಮೈ ತೊಕೊಂಡ್ರೆ, ಸ್ನಾನ ಮಾಡಿದ್ರೆ ಬಚ್ಚಲಗುಂಡಿ ನೀರಾಯ್ತು, ಊಟದ ಪಕ್ಕದಲ್ಲಿ ತುಂಬಿಟ್ರೆ ಕುಡಿಯೋ ನೀರಾಯ್ತು. ನೀರದೇ ಯಾವುದರ ಜೊತೆಗೆ ಸಂಪರ್ಕ ಪಡೆಯುತ್ತೋ ಅದು ಆಲೋಚನೆ ಆಗಿರ್ಬೋದು, ಭಾವನೆ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಒಡನಾಟ ಇರ್ಬೋದು, ನೀವು ಯಾವುದರ ಸಹವಾಸ ಸಂಪರ್ಕದಲ್ಲಿ ಇರ್ತೀರೋ ಅಂತಹದೇ ಮನಸ್ಸು, ಅಂತಹದೇ ವ್ಯಕ್ತಿತ್ವ ನಿಮ್ಮದಾಗುತ್ತೆ. ಮಠದ ಸಂಪರ್ಕದಲ್ಲಿರಿ, ಪೂಜ್ಯರ ಮಾತುಗಳನ್ನು ಆಲಿಸ್ತಾ ಇರಿ, ಅವ್ರನ್ನ ಸುಮ್ಮನೆ ಕಣ್ಣು ಮುಚ್ಕೊಂಡು ಪಾಲಿಸ್ತಾ ಇರಿ. ಕಮ್ಮುಗೊಂಡ್ರಿ, ಕಮ್ಮಗೆ ತಿನ್ರಿ, ಕಮ್ಮಗೆ ನಕ್ಕಂತ ಇರಿ. ಇಷ್ಟೇ ಆರೋಗ್ಯ ಅಂದ್ರೆ. ಆರೋಗ್ಯ ಅಂದ್ರೆ ಬ್ಲಡ್ ಚೆಕಪ್ ಅಲ್ಲ, ಆರೋಗ್ಯ ಅಂದ್ರೆ ಸ್ಕ್ಯಾನಿಂಗ್ ಅಲ್ಲ, ಆರೋಗ್ಯ ಅಂದ್ರೆ ಮೀರಿದಂತ ಒಂದು ಸಾರ್ಥಕತೆ. ಅದಕ್ಕೆ ಈ ಮಠ ಇರೋದು. ಈ ಮಠದ ಆಶ್ರಯದಲ್ಲಿರುವಂತ ನೀವೆಲ್ಲರೂ ಧನ್ಯರು, ನಾನೂ ಸಹ ಧನ್ಯ ಅಂತ ನಾನು ಹೇಳ್ತಾ, ನಾವೆಲ್ಲರೂ ಕೂಡ ಆರೋಗ್ಯವಾಗಿರೋಣ, ಉಳಿದವರನ್ನು ಕೂಡ ಆರೋಗ್ಯವಂತರಾಗಿರುವಂತೆ ಪ್ರೇರೇಪಿಸೋಣ ಅಂತ ಹೇಳ್ತಾ, ಈಗ ಯಾರಾದ್ರೂ ಮಾತೆಯರಿಗೆ ಡೌಟ್ ಇದ್ರೆ ನನಗೆ ಉತ್ತರ ಗೊತ್ತಿರೋ ಡೌಟ್ ಅನ್ನು ಮಾತ್ರ ಕೇಳಿ ಅಂತ ಹೇಳ್ತಾ, ನಿಮ್ಮ ಪ್ರಶ್ನೆಗಳ ಸಮಯ